ಹಿಂದುಳಿದ ಸಮುದಾಯದ ಮೋದಿ ಪ್ರಧಾನಿ ಆಗಿರೋದು ಕಾಂಗ್ರೆಸ್ಗೆ ಸಹಿಸೋಕೆ ಆಗ್ತಾ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಿನಲ್ಲಿಂದು ನಡೆದ ಕಾಯಕ ಸಮುದಾಯಗಳ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂತ ಅವರು ಕಾಂಗ್ರೆಸ್ ಪರ ತೀವ್ರ ವಾಗ್ದಾಳಿ ನಡೆಸಿದ್ರು. ಅತ್ಯಂತ ಹಿಂದುಳಿದ ಸಮುದಾಯದ ಮೋದಿ ಅವರು ಪ್ರಧಾನಿಯಾಗಿರೋದು ಕಾಂಗ್ರೆಸ್ ಸಹಿಸೋಕೆ ಆಗ್ತಾ ಇಲ್ಲ. ಜಾತಿಯ ಕಾರಣಕ್ಕೆ ಕಾಂಗ್ರೆಸ್ ಮೋದಿ ಅವರನ್ನ ವಿರೋಧಿಸಿದೆ. ರಾಜ್ಯದಲ್ಲಿ ಇರೋದು ನಾಲಾಯಕ್ ಕಾಂಗ್ರೆಸ್ ಸರ್ಕಾರ. ಹೈಂದ ವರ್ಗಗಳ ರಕ್ಷಣೆ ಮಾಡಲು ಆಗದ ನರಸತ್ತ ಕಾಂಗ್ರೆಸ್ ಸರ್ಕಾರ ಇದು ಅಂತ ಲೇವಡಿ ಮಾಡಿದ್ರು. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆಯಿಂದ ರಾಜ್ಯದಲ್ಲಿ ಹಿಂದೂಗಳ ಮಾರಣಹೋಮ ನಡೀತಾ ಇದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ರು. ಅಕ್ರಮ ಬಾಂಗ್ಲಾ ವಲಸಿಗರಿಗಾಗಿ ರಾಜ್ಯ ಸರ್ಕಾರ ಶಾಶ್ವತ ವಾಸ ದೃಢೀಕರಣ ಪತ್ರ ಕೊಡ್ತಾ ಇದೆ. ರಾಜ್ಯ ಸರ್ಕಾರದ ಈ ಕೆಲಸವನ್ನ ಭಗವಂತ ಕೂಡ ಮೆಚ್ಚೋದಿಲ್ಲ. ಪೌರತ್ವ ದೃಢೀಕರಣ ಮಾಡೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತು ಹಾಕ್ತೇವೆ ಅಂತ ವಿಜಯೇಂದ್ರ ಶಪಥ ಮಾಡಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಕಪಟ ನಾಟಕ ಮಾಡ್ತಿದೆ. ಬಸವಣ್ಣನವರ ಹೆಸರು ಹೇಳಿಕೊಂಡು ಕೈಯಲ್ಲಿ ಶಿವಲಿಂಗ ಹಿಡಿದುಕೊಂಡು ಕಾಂಗ್ರೆಸ್ ನಾಟಕ ಮಾಡ್ತಿದೆ. ಅಂಬೇಡ್ಕರ್ ಈ ದೇಶದ ಪ್ರಧಾನಿ ಆಗ್ಬೇಕಾಗಿತ್ತು, ಕಾಂಗ್ರೆಸ್ ಇದನ್ನ ತಪ್ಪಿಸ್ತು. ಕಾಂಗ್ರೆಸ್ ಈಗ ಸಂವಿಧಾನ ಹಿಡಿದುಕೊಂಡು ನಾಟಕ ಮಾಡ್ತಿದೆ. ಕಾಂಗ್ರೆಸ್ಗೆ ಅಂಬೇಡ್ಕರ್, ಮಹಾತ್ಮ ಗಾಂಧಿ, ದೇವರಾಜ್ ಅರಸು ಹೇಳುವ ನೈತಿಕತೆ ಇಲ್ಲ ಅಂತ ವಿಜಯೇಂದ್ರ ಕಿಡಿಕಾರದ್ರು.